Hello dear students, welcome to the accountancy class. What we are going to start today, see we are going to start the accounting equation numerical questions from our textbook. Now this is your textbook, see ಎಲ್ಲರೂ ಇಂತ textbook ಅನ್ನು ಖರೀದಿ ಮಾಡ್ಕೋಬೇಕು. ಈ textbook ದಾಗ ನಿಮಗೆ end of the chapter ದಲ್ಲಿ numerical questions ಕೊಟ್ಟಾರ. ಆ numerical questions ದಾಗಿಂದ ನಾವು ಏನು ಮಾಡಕತ್ತೀವಿ, sums ಗಳನ್ನು solve ಮಾಡಕ ಕಲಿಲಿಕತ್ತೀವಿ. So in yesterday's class we had solved question number 1 from your numerical questions. Today in today's video class we are going to cover the question number 2 and 3 from your textbook. Where it is given, it is on the page number 80 and 81. Now see, mine is an old textbook, so therefore there might be a variation into the page number, but question number is same. So what shall we do? ಫಸ್ಟ್ ಅಂದ್ರೂ ನೀವು ಕ್ವಶನ್ ಅನ್ನು ಸರಿಯಾಗಿ ಓದಿ ತಿಳ್ಕೋಬೇಕು. ಓಕೆ, ಕ್ವಶನ್ ಏನು ಹೇಳ್ತಾರೆ ನೋಡ್ರಿ, ಪ್ರಿಪೇರ್ ಅಕೌಂಟಿಂಗ್ ಈಕ್ವೇಷನ್ ಫ್ರಮ್ ದ ಫಾಲೋಯಿಂಗ್. 5 ಟ್ರಾನ್ಸಾಕ್ಷನ್ಸ್ ಕೊಟ್ಟಾರು. ಈ 5 ಟ್ರಾನ್ಸಾಕ್ಷನ್ಸ್ ಗೆ ನಿಮಗೆ ಎದ್ರಾಗ ಕನ್ವರ್ಟ್ ಮಾಡೋದಲ್ಲ ನೋಡ್ರಿ, ಅಕೌಂಟಿಂಗ್ ಈಕ್ವೇಷನ್ಸ್ ದಾಗ ಕನ್ವರ್ಟ್ ಮಾಡೋದಲ್ಲ. ಫಾರ್ ಈಚ್ equation you will have 1 marks into your exam, and this is a compulsory question which will come for 6 marks into your exam. ಪರೀಕ್ಷೆಯಲ್ಲಿ 6 ಮಾರ್ಕ್ಸ್ ಸಲುವಾಗಿ ಇದು ಪ್ರಶ್ನೆಯನ್ನು ಕೇಳ್ತಾರು, ಗ್ಯಾರಂಟಿ. ಓಕೆ, ಸೊ ಈಗ ಏನ್ ಹೇಳ್ಯಾರ ನೋಡ್ರಿ, ಕುನಾಲ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ದಿಸ್ ಇಸ್ ಅವರ್ ಫಸ್ಟ್ ಟ್ರಾನ್ಸಾಕ್ಷನ್ ವೇರ್ ದೇ ಆರ್ ಟೆಲ್ಲಿಂಗ್ ದಟ್ ಕುನಾಲ್ ಅಂತ ಒಬ್ಬರು ಓನರ್ ವ್ಯವಹಾರವನ್ನು ಬಿಸ್ನೆಸ್ ಅನ್ನು ಚಾಲೂ ಮಾಡ್ಲಿಕ್ಕತ್ತಾರು. ಸೊ ಬಿಸ್ನೆಸ್ ಚಾಲೂ ಮಾಡ್ಬೇಕಾದ್ರೆ ಏನ್ ಬೇಕು ನೋಡ್ರಿ, ಬಂಡವಾಳ ಬೇಕು. ಕ್ಯಾಪಿಟಲ್ ಇಸ್ ರಿಕ್ವೈರ್ಡ್. ವಿದೌಟ್ ಕ್ಯಾಪಿಟಲ್ ಎನಿ ಬಿಸ್ನೆಸ್ ಕೆನಾಟ್ ಫಂಕ್ಷನ್. ಸೊ therefore he is contributing rupees 2,50,000 as capital into the business. Then he purchased furniture for cash rupees 35,000. He paid commission 2,000. He purchases goods on credit 40,000, and finally he sold goods costing rupees 20,000 for cash rupees 26,000. 5 transactions ಅಲ್ಲ ನೋಡ್ರಿ. ಈ ಟ್ರಾನ್ಸಾಕ್ಷನ್ಸ್ ಗೆ ಅಕೌಂಟಿಂಗ್ ಈಕ್ವೇಷನ್ ನಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಅಂದ್ರೆ ನಿಮಗೆ ಕ್ಲಿಯರ್ ಕಟ್ ಐಡಿಯಾ ಬೇಕು ದಟ್ ವಾಟ್ ಈಸ್ ಅನ್ ಅಕೌಂಟಿಂಗ್ ಈಕ್ವೇಷನ್. ಅಕೌಂಟಿಂಗ್ ಈಕ್ವೇಷನ್ ನಮಗೆ ಏನ್ ತಿಳಿಸ್ತೈತಿ, ದಟ್ ದ ಅಸೆಟ್ಸ್ ಆಫ್ ದ ಬಿಸ್ನೆಸ್ ಆರ್ ಆಲ್ವೇಸ್ ಯಾವತ್ತು ಕ್ಯಾಪಿಟಲ್ ಮತ್ತು ಲಯಬಿಲಿಟೀಸ್ ಏನಿರ್ತಾವ ನೋಡ್ರಿ, ಈಕ್ವಲ್ ಇರ್ತಾವ. So the assets will be always equal to the capital and liabilities. Now what is capital? Capital is the owner's equity. It is the inside liability. Whereas in ಬಾಹ್ಯ ವ್ಯಕ್ತಿಗೆ ದುಡ್ಡು ಕೊಡೋದಿರ್ತೈತಿ, that is our external liability, which is called as liabilities as a whole. So when we are speaking about assets ಒಳಗೆ ಯಾವ assets consider ಮಾಡಬೇಕು? All fixed assets, current assets, everything. Okay, so let us start our first transaction. This is question number 2 in that transaction A. What it says, Kunal started business with cash. Kunal started business with cash. Okay, so let us write down this in the form of accounting equation of rupees 2,50,000. Yes, so ಇದರ ಸಲುವಾಗಿ ನಾವು ಏನು ಮಾಡ್ತೀವಿ ನೋಡ್ರಿ, assets should and must be equal to the capital and liability ಅಂತ ಇದು ಬೇಸಿಕ್ ಏನ್ ಸೂತ್ರ ಐತಿ, ಇದನ್ನ ನಾವು ನೆನಪಿಟ್ಕೋಬೇಕು. ಸೊ ಈಗ ನೋಡ್ರಿ, ಯಾವಾಗ ಹೇಳ್ತಾರೆ ಕುನಾಲ್ ಅವರು ಏನ್ ತಂದ್ರು, ಕ್ಯಾಶ್ ಅನ್ನು ತಂದ್ರು. ಸೊ ವಾಟ್ ಈಸ್ ಕ್ಯಾಶ್? ಕ್ಯಾಶ್ ಇಸ್ ಅನ್ ಅಸೆಟ್. ಸೊ ಅಸೆಟ್ ಸೈಡ್ ದಲ್ಲಿ ಬರಬೇಕು. ಫಾರ್ ಕನ್ವೀನಿಯನ್ಸ್ ನಾವು ಈ ರೀತಿಯಿಂದ ಇದನ್ನ ಬರೆಯಕತ್ತೀವಿ. ಇಫ್ ಯು ವಾಂಟ್ ನೀವು ಸಿಂಪ್ಲಿನೂ ಬರಿಬಹುದು. ಸೊ ಅಸೆಟ್ ಇಸ್ ಈಕ್ವಲ್ ಟು ಕ್ಯಾಶ್ ಓಕೆ. ಸೊ ಎಷ್ಟು ತಂದಾರ ನೋಡ್ರಿ, ಕ್ಯಾಶ್ 2
2,50,000 ಕ್ಯಾಶ್ ತಂದಾರ ಕರೆಕ್ಟ್. ಸೊ ಈ ಇದ ಕ್ಯಾಶ್ ಏನಾಯ್ತು ನೋಡ್ರಿ, ಬಿಸ್ನೆಸ್ ಗೆ ಲಯಬಿಲಿಟಿ ಆಯ್ತು. ನೀವು ಯಾರ ದೃಷ್ಟಿಕೋನದಿಂದ ವಿಚಾರ ಮಾಡಬೇಕು, ಬಿಸ್ನೆಸ್ ಅದ ದೃಷ್ಟಿಕೋನದಿಂದ ವಿಚಾರ ಮಾಡಬೇಕು. ನಿಮ್ದು ಅಕೌಂಟೆನ್ಸಿ ದ ಫಸ್ಟ್ ಕಾನ್ಸೆಪ್ಟ್ ಅನ್ನ ನೀವು ಏನ್ ಕಲ್ತೀರಿ ನೋಡ್ರಿ, ಬಿಸ್ನೆಸ್ ಎಂಟಿಟಿ. ದ ಬಿಸ್ನೆಸ್ ಇಸ್ ಸಪರೇಟ್ ಫ್ರಮ್ ದ ಓನರ್. ಸೊ ಓನರ್ ಬಿಸ್ನೆಸ್ ದಲ್ಲಿ ಕ್ಯಾಶ್ ಅನ್ನು ಕೊಡ್ಲಿಕ್ಕತ್ತಾರ, ಬಟ್ ಅದ ಬಿಸ್ನೆಸ್ ಗೆ ಏನಾಗ್ಬಿಡ್ತೈತಿ ನೋಡ್ರಿ, ಲಯಬಿಲಿಟಿ ಆಗ್ತೈತಿ. ಇವತ್ತಿಲ್ಕಂದ್ರೆ ನಾಳೆ ಯಾವಾಗ ಬಿಸ್ನೆಸ್ ಬಂದ್ ಆಗ್ತೈತಿ, ಈ ದುಡ್ಡನ್ನು ಮಾಲೀಕರಿಗೆ, ಯಜಮಾನರಿಗೆ ಅಥವಾ ಓನರಿಗೆ ನೀವು ಒಳ್ಳೆ ಕೊಡಬೇಕಾಗ್ತೈತಿ. ಸೊ ಯು ಕ್ಯಾನ್ ರೈಟ್ ಡೌನ್ ಹಿಯರ್ ಕುನಾಲ್ಸ್ capital. Now what is the amount of capital? It is 2,50,000. Okay. ಈಗ ಅಕೌಂಟಿಂಗ್ ಈಕ್ವೇಶನ್ ಅದ ನಿಯಮ ಏನಿದೆ, ವಾಟ್ ಇಸ್ ದ ರೂಲ್ ಆಫ್ ಅಕೌಂಟಿಂಗ್ ಈಕ್ವೇಶನ್? ದಟ್ ಯುವರ್ ಅಸೆಟ್ ಶುಡ್ ಬಿ ಆಲ್ವೇಸ್ ಈಕ್ವಲ್ ಟು ದ ಕ್ಯಾಪಿಟಲ್ ಅಂಡ್ ಲಯಬಿಲಿಟಿ. ದೆನ್ ಓನ್ಲಿ ದ ಸಮ್ಸ್ ದಟ್ ಯು ಆರ್ ಸಾಲ್ವಿಂಗ್ will be correct. Okay, so this is 2,50,000 and this is 2,50,000. Okay, in the same way we will go for the second transaction. ಒಂದು ಗೆರಿ ಬಿಟ್ ಆಮೇಲೆ ಬರೀರಿ. ಏನೈತೆ ನೋಡ್ರಿ ಸೆಕೆಂಡ್ ಟ್ರಾನ್ಸಾಕ್ಷನ್, he purchased furniture for cash. What is the amount? Amount is rupees 35,000. Okay, 35,000 ರೂಪಾಯಿ ಕೊಟ್ಟು ಏನು ಮಾಡ್ಯಾರು, ಫರ್ನಿಚರ್ ಅನ್ನು ಖರೀದಿ ಮಾಡ್ಯಾರು. ಸೊ ಟೆಲ್ ಮೀ, ಫರ್ನಿಚರ್ ಈಸ್ ಅ ಅಸೆಟ್ ಆರ್ ಲಯಬಿಲಿಟಿ? ಫರ್ನಿಚರ್ ಏನಾಗ್ತೈತಿ, ಆಸ್ತಿ ಆಗ್ತೈತಿ ಓ ಲಯಬಿಲಿಟಿ ಆಗ್ತೈತಿ? ಅಫ್ಕೋರ್ಸ್ ಅಸೆಟ್ ಆಗ್ತೈತಿ. ಓಕೆ, ಯಾಕಂದ್ರೆ ಅದನ್ನ ನೀವು ಸಪೋಸ್ ನಿಮಗೆ ಬ್ಯಾಡ್ ಆಗೈತಿ, ನೀವು ಅದನ್ನ ಒಳ್ಳೆ ಮಾರ್ಕೆಟ್ದಾಗ ಮಾರಿದ್ರೆ ಡಿಟ್ಟೋ ಏನು ಮಾರ್ಕೆಟ್ ಪ್ರೈಸ್ ಐತಿ ಅದಂತೂ ಸಿಗಂಗಿಲ್ಲ, but at least it will give you some amount. ಸೊ ಈಗ ನೋಡ್ರಿ ಸ್ಪಷ್ಟ ಇಲ್ಲಿ ಯಾವ ಎರಡು ಅಕೌಂಟ್ಗಳು ಬರಾಕತ್ತಾವು, ಫರ್ನಿಚರ್ ಮತ್ತು ಕ್ಯಾಶ್. ಸೊ ಇಲ್ಲಿ ನಿಮ್ ಕ್ಯಾಶ್ ಬ್ಯಾಲೆನ್ಸ್ ಏನಾಗ್ತೈತಿ, ಇನ್ಕ್ರೀಸ್ ಆಗ್ತೈತೋ ಡಿಕ್ರೀಸ್ ಆಗ್ತೈತಿ? ಈಗ ನೀವು ಫರ್ನಿಚರ್ ತರಾಕತ್ತೀವಿ ಅಂದ್ರೆ ದುಡ್ಡನ್ನು ಕೊಡ್ಲಿಕ್ಕತ್ತೀವಿ. ಸೊ ಅಲ್ಟಿಮೇಟ್ಲಿ ದೇರ್ ವಿಲ್ ಬಿ ಅ ಡಿಕ್ರೀಸ್ ಇನ್ ಟು ಯುವರ್ ಕ್ಯಾಶ್. ಸೊ ರೈಟ್ ಡೌನ್ ಕ್ಯಾಶ್ 2,50,000 ಮೈನಸ್ ಫರ್ನಿಚರ್. ಫರ್ನಿಚರ್ ಖರೀದಿ ಮಾಡಿರಿ, ಅದಕ್ಕಾಗಿ ದುಡ್ಡನ್ನು ಕೊಟ್ಟಿರಿ. ಸೊ ಅಮೌಂಟ್ 35,000. ವಾಟ್ ವಿಲ್ ಬಿ ದ ಬ್ಯಾಲೆನ್ಸ್? 2,15,000 ವಿಲ್ ಬಿ ದ ಬ್ಯಾಲೆನ್ಸ್. ಈಗ ಈ ದುಡ್ಡನ್ನು ಕೊಟ್ಟು ನೀವು ಏನ್ ತಗೊಂಡ್ ಬಂದಿರಿ ನೋಡ್ರಿ, ಫರ್ನಿಚರ್ ಅನ್ನು ತಗೊಂಡ್ ಬಂದಿರಿ. ಸೊ ಫರ್ನಿಚರ್ ಬೆಲೆ ಎಷ್ಟೈತಿ? 35,000. ಇದೇನ್ ಟ್ರಾನ್ಸಾಕ್ಷನ್ ಐತಿ, ಇದಕ್ಕೆ ಏನೇ ಪ್ರಭಾವ ಕ್ಯಾಪಿಟಲ್ ಮೇಲೆ ಬಿದ್ದೈತಿ? ಇಲ್ಲ. ಸೊ ದ ಕುನಾಲ್ಸ್ ಕ್ಯಾಪಿಟಲ್ ವಿಲ್ ರಿಮೇನ್ ಆಸ್ ಇಟ್ ಇಸ್, which is rupees 2,50,000. Okay, so again do the total and you can see that the total remains the same, 2,50,000, 2,50,000. ಈಗ ಅಕೌಂಟಿಂಗ್ ಈಕ್ವೇಶನ್ ದಲ್ಲಿ ಮಹತ್ವದ ಇನ್ನೊಂದು ಮಾತು ಏನೈತೆ ಅಂದ್ರೆ ನೋಡ್ರಿ, ವಾಟ್ ಎವರ್ ಬ್ಯಾಲೆನ್ಸ್ ಯು ಹ್ಯಾವ್ ಇನ್ ಯೋರ್ ಪ್ರೀವಿಯಸ್ ಈಕ್ವೇಶನ್, ಇಟ್ ಹೋಲ್ಡ್ಸ್ ಅ ಲಾಟ್ಸ್ ಆಫ್ ಇಂಪಾರ್ಟೆನ್ಸ್ ಇನ್ ಟು ಯೋರ್ ನೆಕ್ಸ್ಟ್ ಈಕ್ವೇಶನ್. So it is very much important that you equations ಹೆಂಗಿರಬೇಕು, ಕರೆಕ್ಟ್ ಇರಬೇಕು. One equation goes wrong, all the other equations also will go wrong. Okay, so let us record now the third equation. What it is? He paid commission. He paid commission. He andre yaar illi? Kunal. Okay, he paid commission rupees 2,000. So let us draw the equation column again. Okay, so ಈಗ ನೋಡ್ರಿ ಅವರು ಕಮಿಷನ್ ಅನ್ನು ಪೇ ಮಾಡಕತ್ತಾರು ಅಂತ ಹೇಳಕತ್ತಾರೆ. ಸೊ ಯಾವಾಗ ವಾಕ್ಯದಲ್ಲಿ ಶಬ್ದ ಬರ್ತೈತಿ ಪೇಡ್ ಅಥವಾ ರಿಸೀವ್ಡ್, ಸಿ ಅಂಡರ್ಸ್ಟ್ಯಾಂಡ್ ದಿಸ್, ವೆನೆವರ್ ಇನ್ ದ ಟ್ರಾನ್ಸಾಕ್ಷನ್ ದೇರ್ ಇಸ್ ಅ ವರ್ಡ್ ಪೇಡ್ ಆರ್ ರಿಸೀವ್ಡ್, ಇಟ್ ಮೀನ್ಸ್ ಇಟ್ ಈಸ್ ಅ ಕ್ಯಾಶ್ ಟ್ರಾನ್ಸಾಕ್ಷನ್. ಸೊ ಅಲ್ಟಿಮೇಟ್ಲಿ ದೇರ್ ವಿಲ್ ಬಿ ಅಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ ಇನ್ ಟು ಯುವರ್ ಕ್ಯಾಶ್ ಅಕೌಂಟ್. ಸೊ ವೆನ್ ವಿ ಆರ್ ಯೂಸಿಂಗ್ ದ ವರ್ಡ್ ಪೇಡ್, ಪೇ ಅಂದ್ರೆ ದುಡ್ಡು ಬರಾಕತ್ತೈತೋ ಹೋಗಾಕತ್ತೈತಿ, ಅಫ್ಕೋರ್ಸ್ ಇಟ್ ಈಸ್ ಗೋಯಿಂಗ್. ಸೊ ಅದು ಇನ್ಕ್ರೀಸ್ ಮಾಡ್ತೈತಿ ನಿಮ್ ಕ್ಯಾಶ್ ಬ್ಯಾಲೆನ್ಸ್, ಡಿಕ್ರೀಸ್ ಮಾಡ್ತೈತಿ, ಡಿಕ್ರೀಸ್ ಮಾಡ್ತೈತಿ. ಓಕೆ,
So write down cash. Now how much is the balance? See the outer column balance. How much it is? 2,15,000. So 2,15,000 ಆಗಿಂದ ನೀವು ಮೈನಸ್ ಏನು ಮಾಡ್ತೀರಿ ನೋಡ್ರಿ, ಕಮಿಷನ್ ಅನ್ನು ಪೇ ಮಾಡಿರಿ. ಹೌ ಮಚ್? ಇಟ್ ಈಸ್ rupees 2,000. ಸೊ ಈಗ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಾಯ್ತು ನೋಡ್ರಿ, 2,13,000 ಆಗ್ತೈತಿ. ಇದರದ್ದು ಏನೇ ಪ್ರಭಾವ ಫರ್ನಿಚರ್ ಮೇಲೆ ಬೀಳ್ತೈತಿ? ನೋ. ಸೊ ದ ಫರ್ನಿಚರ್ ಬ್ಯಾಲೆನ್ಸ್ ವಿಲ್ ರಿಮೇನ್ ಆಸ್ ಇಟ್ ಈಸ್. So what is the balance of furniture? See, the balance of furniture is 35,000. Correct? Now see, accountancy is based on dual concept. One effect kodakattiri, one amount adandre compulsory innond effect barlebeku. You have given an effect of 2,000 rupees. So where the another effect will go? It will go into Kunal's capital. So Kunal yaವಾಗ ದುಡ್ಡು ಖರ್ಚು ಮಾಡಕತ್ತಾರ ಅಂದ್ರೆ ಅಲ್ಟಿಮೇಟ್ಲಿ ಅದು ಏನಾಗ್ತೈತಿ, ಅವ್ರ ಕ್ಯಾಪಿಟಲ್ ಬ್ಯಾಲೆನ್ಸ್ ಡಿಕ್ರೀಸ್ ಮಾಡ್ತೈತಿ, ಬಿಕಾಸ್ ಇಟ್ ಈಸ್ ಅನ್ ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸಸ್ ವಿಲ್ ರೆಡ್ಯೂಸ್ ದ ಕ್ಯಾಪಿಟಲ್ ಬ್ಯಾಲೆನ್ಸ್. ಓಕೆ, ಸೊ 2,50,000 ಮೈನಸ್ ಕಮಿಷನ್. ಅಂಡ್ ವಾಟ್ ಈಸ್ ದ ಅಮೌಂಟ್ ಆಫ್ ಕಮಿಷನ್? 2,000. ಸೊ ಈಗ ಕುನಾಲ್ ಅವ್ರ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟು ಬಂತು ನೋಡ್ರಿ, 2,80,000. So do the total. Okay, so how much it will become? It will become 2,48,000. 2,48,000. Now let us go for the next equation. What it says? See, he purchased goods on credit for rupees 40,000. Okay, ಏನ್ ಹೇಳ್ಯಾರ ನೋಡ್ರಿ ವಾಕ್ಯದಲ್ಲಿ, ದಟ್ ಕ್ರೆಡಿಟ್ ಮೇಲೆ ಗೂಡ್ಸ್ ಅನ್ನು ಪರ್ಚೇಸ್ ಮಾಡಕತ್ತಾರ. ಯಾರ ಕಡೆಯಿಂದ ಪರ್ಚೇಸ್ ಮಾಡ್ಯಾರು ಹೆಸರನ್ನು ಕೊಟ್ಟಿಲ್ಲ. Even if it is not given, we can record this journal entry or this equation. Okay, so again we will make two parts. One is the assets and another one is the liabilities, or you can say capital plus liability. Okay, now ಏನ್ ಹೇಳಕತ್ತಾರ ನೋಡ್ರಿ, ಈ ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್ ಅಂತ ಹೇಳಕತ್ತಾರ. ಸೊ ಯಾವಾಗ ಸ್ಪಷ್ಟ ಹೇಳ್ಯಾರು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಐತಿ, ವಿಲ್ ಇಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ದ ಕ್ಯಾಶ್ ಬ್ಯಾಲೆನ್ಸ್? ನೋ. ದ ಕ್ಯಾಶ್ ಬ್ಯಾಲೆನ್ಸ್ ವಿಲ್ ರಿಮೇನ್ ಆಸ್ ಇಟ್ ಈಸ್ ಫಾರ್ 2,13,000. ಕರೆಕ್ಟ್? ಈಗ ಇದರಲ್ಲಿ ಏನೇ ಪ್ರಭಾವ, ಇದೇನು ವ್ಯವಹಾರ ಮಾಡ್ಯಾರು, ಈ ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್, ವಿಲ್ ಇಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ದ ಫರ್ನಿಚರ್? ನೋ. ದ ಫರ್ನಿಚರ್ ಬ್ಯಾಲೆನ್ಸ್ ವಿಲ್ ರಿಮೇನ್ ಆಸ್ ಇಟ್ ಈಸ್, ವಿಚ್ ಈಸ್ rupees 35,000. ಏನ್ ಹೇಳಕತ್ತಾರ ನೋಡ್ರಿ, ಗೂಡ್ಸ್ ಅನ್ನು ಖರೀದಿ ಮಾಡ್ಯಾರು ಅಂತ ಹೇಳಕತ್ತಾರ. ಸೊ ವಿಲ್ ದಟ್ ಗೂಡ್ಸ್ ವಿಲ್ ಕಮ್ ಇನ್ ಟು ದ ಬಿಸ್ನೆಸ್? ಎಸ್. ಗೂಡ್ಸ್ ಏನಾಗ್ತಾವು? ಅಸೆಟ್ ಆಗ್ತಾವ. ಗೂಡ್ಸ್ ಈಗ ನಾವು ಏನಂತ ಕರಿತೀವಿ? ಸ್ಟಾಕ್ ಅಂತ ಕರಿತೀವಿ. ಓಕೆ, ಸೊ ಗೂಡ್ಸ್ ಎಷ್ಟು ರುಪೀಸ್ ಬಂದಾವ ನೋಡ್ರಿ, 40,000 rupees ಗೂಡ್ಸ್ ಬಂದಾವ. ನೆನಪಿರ್ಲಿ, ಇಲ್ಲಿ ಈ ಗೂಡ್ಸ್ ಅನ್ನು ಖರೀದಿ ಮಾಡಬೇಕಾದ್ರೆ ಅವ್ರು ಯಾವುದೇ ಪ್ರಕಾರದ ದುಡ್ಡು ಕೊಟ್ಟಿಲ್ಲ. ಇದೇನೈತಿ? ಉಧಾರಿ ವ್ಯವಹಾರ ಐತಿ. ಇಟ್ಸ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸೊ ವಿಲ್ ಇಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ಕುನಾಲ್ಸ್ ಕ್ಯಾಪಿಟಲ್? ನೋ, ಇಟ್ ವಿಲ್ ನಾಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ಕುನಾಲ್ಸ್ ಕ್ಯಾಪಿಟಲ್. ಹೌ ಮಚ್ ಇಟ್ ವಿಲ್ ರಿಮೇನ್? ಇಟ್ ವಿಲ್ ರಿಮೇನ್ 2,48,000. ಹಂಗಾದ್ರೆ ಎಲ್ಲರೂ ಇನ್ನೊಂದು ಇಫೆಕ್ಟ್ ಬೀಳಲೇಬೇಕು ನೋಡ್ರಿ. ಅಕೌಂಟೆನ್ಸಿ ಇಸ್ ಬೇಸ್ಡ್ ಆನ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಸೊ ಈಗ ನೋಡ್ರಿ, ನೀವು ಉಧಾರಿ ಮೇಲೆ ಗೂಡ್ಸ್ ಅನ್ನು ಖರೀದಿ ಮಾಡಿರಂದ್ರ ಇವತ್ತಿಲ್ಕಂದ್ರೆ ನಾಳೆ ನೀವು ದುಡ್ಡನ್ನು ಪೇ ಮಾಡಬೇಕಾಗ್ತೈತಿ. ಟುಡೇ ಆರ್ ಟುಮಾರೋ ಯು ನೀಡ್ ಟು ಪೇ ದ ಅಮೌಂಟ್. ಸೊ therefore the person who is demanding the money with the business will be called as a creditor, and that is our liability. Okay, so what is the amount that you need to pay to the creditors? It is rupees 40,000. Okay, so now again do the total. Nodri compulsory, your asset should and must be equal to your capital and liability. So therefore what it is? See, it is 2,88,000.
on both the sides, 2,88,000. Correct? Now let us go for the last transaction of today's question number 2. Okay, so what is the transaction number E? The transaction says he sold goods costing rupees 20,000 for cash rupees 26,000. Okay, so now here what you have to do, you have to show the accounting equation for this. ನೋಡ್ರಿ, ಅಕೌಂಟಿಂಗ್ ಈಕ್ವೇಷನ್ಸ್ ಮಾಡಬೇಕಾದ್ರೆ ಮೊದಲು ಯಾವ ಎರಡು ಅಕೌಂಟ್ಸ್ ಮೇಲೆ ಇದ್ರ ಪ್ರಭಾವ ಬೀಳ್ತೈತಿ ನೀವು ಅದನ್ನ ಕ್ಲಿಯರ್ಲಿ ತಿಳ್ಕೊಳ್ಳೋದು ಬಹಳ ಮಹತ್ವದೈತಿ. ಏನ್ ಹೇಳಕತ್ತಾರ ನೋಡ್ರಿ, ಈ ಸೋಲ್ಡ್ ಗುಡ್ಸ್ ಇಷ್ಟ ವಾಕ್ಯ ನಿಮ್ ಸಲುವಾಗಿ ಇನಫ್ ಐತಿ. ಸೊ ಇದು ಏನ್ ಹೇಳ್ತೈತಿ, ಗುಡ್ಸ್ ಆರ್ ಗೋಯಿಂಗ್ ಔಟ್. ನಿಮ್ದೇನ್ ಇಲ್ಲಿ ಸ್ಟಾಕ್ ಐತಿ ಅದ್ರಾಗಿನ ಗುಡ್ಸ್ ಹೊರಗೆ ಬಂದಾವ. ಈಗ ಇಲ್ಲಿ ಏನ್ ಹೇಳ್ಯಾರು, 20,000 ರೂಪಾಯಿ ಬೆಲೆ ಇರುವಂತ ಗೂಡ್ಸ್ಗೆ ಅವರು 26,000 ರೂಪಾಯಿ ನಗದಿದಲ್ಲಿ ಮಾರ್ಯಾರು. It means it's a cash transaction where he is selling the goods. So by one hand he is giving the goods and by the another hand he is receiving the cash. Okay, so ultimately the goods are going out and the cash is coming in business dalli. Okay, so ಇಲ್ಲಿ ನಿಮ್ಗೆ ಏನ್ ಸ್ಟಾಕ್ ಬ್ಯಾಲೆನ್ಸ್ ಐತಿ ಇದು ಕಡಿಮೆ ಆಗಿದೆ. ಬಟ್ ಈಗ ಅಮೌಂಟ್ ನೋಡ್ರಿ, ಏನ್ ಹೇಳಕತ್ತಾರು, 20,000 ಕೊಟ್ಟಾರು 26,000 ಕೊಟ್ಟಾರು. ನೀವು ಯಾವ ಅಮೌಂಟ್ ಬರಿಬೇಕು, ಕಾಸ್ಟ್ ಕಾನ್ಸೆಪ್ಟ್ ನೆನಪಿಡ್ರಿ. ಸೊ ಇಲ್ಲಿ ಸ್ಟಾಕ್ ದಲ್ಲಿ ಯಾವಾಗ ನೀವು ನಿಮ್ ಎಂಟ್ರಿ ತೋರಿಸ್ತೀರಿ ಅದು ಎಷ್ಟು ರುಪೀಸ್ಗೆ ಆಗಬೇಕು, 20,000 ರುಪೀಸ್ಗೆ ಆಗಬೇಕು. ಕರೆಕ್ಟ್? ದುಡ್ಡು ಬರಬೇಕಾದ್ರೆ ಎಷ್ಟು ರುಪೀಸ್ ಬಂದಾವ ನೋಡ್ರಿ, 26,000 ರುಪೀಸ್ ಕ್ಯಾಶ್ ಬಂದೈತಿ. ಸೊ ನೀವು ಕ್ಯಾಶ್ ಅಕೌಂಟ್ ದಲ್ಲಿ ನಿಮ್ದು ಕ್ಯಾಶ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗೋದ್ರಿಂದ ಅದ್ರಾಗ ಏನ್ ಮಾಡ್ತೀರಿ, ಪ್ಲಸ್ ಮಾಡ್ತೀರಿ. ಸ್ಟಾಕ್ ಅಕೌಂಟ್ ಡಿಕ್ರೀಸ್ ಆಗುವುದರಿಂದ ಅದನ್ನ ಏನ್ ಮಾಡ್ತೀರಿ, ಮೈನಸ್ ಮಾಡ್ತೀರಿ. ಈಗ ಈ ವ್ಯವಹಾರದಲ್ಲಿ ಇನ್ ದಿಸ್ ಟ್ರಾನ್ಸಾಕ್ಷನ್ the owner has earned rupees 6,000 as a profit. ಕುನಾಲ್ ಅವರಿಗೆ ಏನಾಗೈತೆ ನೋಡ್ರಿ, 6,000 ರೂಪಾಯಿ ಲಾಭ ಆಗೈತಿ. ಹೆಂಗಾಗೈತೆ 6,000 ರೂಪಾಯಿ ಲಾಭ? 20,000 ರೂಪಾಯಿ ಬೆಲೆ ಇರುವಂತ ಗೂಡ್ಸ್ಗೆ 26,000 ರೂಪಾಯಿ ಮಾರಿದ್ರಂದ್ರ ಲಾಭ ಆಗ್ತೈತಿಯೋ ಇಲ್ಲ? ಆಗ್ತೈತಿ. ಎಷ್ಟಾಗೈತಿ ಲಾಭ? ಇಡೀ 26,000 ಲಾಭ ಐತಿಯೋ ಬರೀ 6,000 ರೂಪಾಯಿ ಲಾಭ ಐತಿ? 6,000 only is the profit because 20,000 is the cost of the goods only. So on whatever higher price he will sell, that itself is the profit. Okay, so this profit will be added into the capital of the owner. So ಇಲ್ಲಿ ನೀವು ಏನು ತಿಳ್ಕೋಬೇಕು, if there is a profit, capital account ದಲ್ಲಿ ಪ್ಲಸ್ ಮಾಡ್ರಿ. if there is a loss, capital account ದಲ್ಲಿ ಮೈನಸ್ ಮಾಡ್ರಿ. if there are any expenses like commission, ಅದನ್ನ ನೀವು ಏನು ಮಾಡಬೇಕು, ಕ್ಯಾಪಿಟಲ್ ನಲ್ಲಿ ಮೈನಸ್ ಮಾಡಬೇಕು. if there are any income, ಅದನ್ನ ನೀವು ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಏನ್ ಮಾಡಬೇಕು, ಪ್ಲಸ್ ಮಾಡಬೇಕು. ಇಷ್ಟು ಸಾಧಾರಣ ನೆನಪಿಟ್ಕೊಳ್ಳಿ. ಓಕೆ, ಬೇಕಾದ್ರೆ ಎಲ್ಲರೇ ಬರೆದನ್ನು ಇಟ್ಕೊಳ್ಳಿ. ಸೊ ಲೆಟ್ ಅಸ್ ಶೋ ದ ಇಫೆಕ್ಟ್ಸ್ ನಾವು. ಫಸ್ಟ್ ಅಂತೂ ಎಲ್ಲಿ ಪ್ರಭಾವ ಬಿತ್ತು ನೋಡ್ರಿ, ಕ್ಯಾಶ್ ಅಕೌಂಟ್ ಮೇಲೆ ಪ್ರಭಾವ ಬಿತ್ತು. ಹೌ ಮಚ್ ಬ್ಯಾಲೆನ್ಸ್ ಡಿಡ್ ದೇ ಹ್ಯಾವ್ ಫಾರ್ ದ ಕ್ಯಾಶ್? ದೇ ಹ್ಯಾಡ್ ಅ ಬ್ಯಾಲೆನ್ಸ್ ಆಫ್ rupees 2,30,000. Now due to this sales, the cash balance has increased. Okay, what has happened? Sales has happened. So by how much the cash has been received? 26,000. So what is now the closing balance of cash? The closing balance of cash is 2,39,000. What is the balance? 2,39,000. Now ಈ ವ್ಯವಹಾರದ ಏನೇ ಪ್ರಭಾವ ಫರ್ನಿಚರ್ ಮೇಲೆ ಆಗ್ತೈತೆ ಅಂತ ಹೇಳ್ರಿ, ಇಲ್ಲ. there will be no impact on furniture. ನೀವು goods ಖರೀದಿ ಮಾಡಕತ್ತೀರಿ, ಸೇಲ್ಸ್ ಮಾಡಕತ್ತೀರಿ, will it have any impact on the furniture in the office? No. So the furniture balance will remain as it is, 35,000. will it have an impact on the stock? Yes. ನಿಮ್ ಕಡೆ ಎಷ್ಟು ರುಪೀಸ್ ಸ್ಟಾಕ್ ಇತ್ತು? 40,000. ಅದ್ರಾಗಿ ನೀವು ಎಷ್ಟು ಬೆಲೆ ಇರುವಂತ ಗೂಡ್ಸಿಗೆ ಮಾರಿರಿ? 20,000 ಅದ ಸೇಲ್ಸ್ ಮಾಡಿರಿ. ಸೊ ರೈಟ್ ಡೌನ್ ಸ್ಟಾಕ್ 40,000 ಮೈನಸ್ ಸೇಲ್ಸ್ 20,000. ಇನ್ನು ನೋಡ್ರಿ
ನಾನು ನಿಮಗೆ ಅಕೌಂಟೆನ್ಸಿ ರೂಲ್ಸ್ ಕಲಿಸಿಲ್ಲ. ಓಕೆ, ರೂಲ್ಸ್ ಇನ್ ಕಲಿಸ್ತೇನೆ. ಇದೇನು ನೀವು ಅಕೌಂಟಿಂಗ್ ಈಕ್ವೇಷನ್ಸ್ ಬಿಡ್ಸಾಕತ್ತೀರಿ, ದಿಸ್ ಇಸ್ ಆಲ್ ಆನ್ ಯುವರ್ ಕಾಮನ್ ಸೆನ್ಸ್, on your general knowledge you are going to solve this. Okay, so what is the stock balance now? See, the stock balance is for rupees 20,000. Okay, now show the next impact. What is Kunal's capital? See, Kunal's capital is rupees 2,48,000. Okay, so the Kunal's capital is 2,48,000. ಈ ವ್ಯವಹಾರದಿಂದ ಕುನಾಲ್ ಅವರಿಗೆ ಏನಾಗೈತೆ ನೋಡ್ರಿ, 6,000 ರೂಪಾಯಿದ ಲಾಭ ಆಗೈತಿ. ಸೊ ದೇರ್ ಇಸ್ ಅ ಪ್ರಾಫಿಟ್ ಆಫ್ rupees 6,000. 20,000 ರೂಪಾಯಿ ಬೆಲೆ ಇರುವಂತಹ ಗೂಡ್ಸ್ ಗೆ 26,000 ರೂಪಾಯಿ ಮಾರಿದ್ರಂದ್ರೆ ಅಲ್ಟಿಮೇಟ್ಲಿ ಏನಾಗೈತಿ ನೋಡ್ರಿ, 6,000 rupees ಅದ ಪ್ರಾಫಿಟ್ ಆಗೈತಿ. ಸೊ ಇದು ಏನ್ ಮಾಡ್ತೈತಿ, ಕ್ಯಾಪಿಟಲ್ ಬ್ಯಾಲೆನ್ಸ್ ಆಫ್ ಕುನಾಲ್ ಇನ್ಕ್ರೀಸ್ ಮಾಡ್ತೈತಿ ಬೈ 6,000. ಸೊ ವಾಟ್ ಈಸ್ ದ ಬ್ಯಾಲೆನ್ಸ್ ಆಫ್ ಕುನಾಲ್ ನಾವ್? 2,54,000. ಈಗ ನೋಡ್ರಿ, ಇದರಲ್ಲಿ ಯಾವುದೇ ಪ್ರಭಾವ ಕ್ರೆಡಿಟರ್ಸ್ ಮೇಲೆ ಬೀಳಂಗಿಲ್ಲ. ಸೊ ದ ಕ್ರೆಡಿಟರ್ಸ್ ಬ್ಯಾಲೆನ್ಸ್ ವಿಲ್ ರಿಮೇನ್ ಆಸ್ ಇಟ್ ಈಸ್ ಫಾರ್ rupees 40,000. ಇದೆಲ್ಲ ವ್ಯವಹಾರ ಆದಮೇಲೆ ಅಗೇನ್ ಯುವರ್ ಅಸೆಟ್ ಶುಡ್ ಅಂಡ್ ಮಸ್ಟ್ ಬಿ ಈಕ್ವಲ್ ಟು ಯುವರ್ ಕ್ಯಾಪಿಟಲ್ ಅಂಡ್ ಲಯಬಿಲಿಟಿ. ಸೊ ವಾಟ್ ಇಸ್ ದ ಟೋಟಲ್? ಸಿ, 2,94,000. ಸೇಮ್ ಟು ಸೇಮ್ ನಿಮ್ಮ ಅಸೆಟ್ ಸೈಡ್ ದಾಗ ಬಂತಂದ್ರನ ನಿಮ್ಮ ಅಕೌಂಟಿಂಗ್ ಈಕ್ವೇಷನ್ಸ್ ಕರೆಕ್ಟ್. Okay, so with this we have completed question number 2. Now we will go for question number 3. Pause. Yes, now what we are going to do, we are going for question number 3 from your numerical questions, page number 81 in my textbook. Okay, so ಏನು ಹೇಳ್ತೈತೆ ನೋಡ್ರಿ, ಕ್ವಶನ್ ನಂಬರ್ 3. Mohit has the following transactions and prepare the accounting equations. So let us start directly. Solution 3 in that equation A. What it says? It says business started with cash. Business started with cash, rupees 1,75,000. Okay, so now for this what we need to do, we need to write down the accounting equation. Always remember that in accounting equation the assets are equal to the capital plus liabilities always. Okay, so draw neatly this kind of format. Okay, it will be easier for you to do the totaling and everything. Okay, so the assets rupees, then capital and liabilities and rupees. Okay, so ಏನು ಹೇಳಿದ್ರೆ ನೋಡ್ರಿ ಸ್ಪಷ್ಟವಾಗಿ that business started with cash rupees 1,75,000. Whenever you read a transaction, identify the accounts on which the impact will be there. ಮೊದಲನೇದಂದ್ರೆ ಏನು ಹೇಳಾರು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರ ಅಂದ್ರೆ ಬಿಸ್ನೆಸ್ ಅಲ್ಲಿ ಏನ್ ತಂದ್ರು, ಕ್ಯಾಶ್ ಅನ್ನು ತಂದ್ರು. So what is cash? Cash is an asset. So therefore write down on the asset side cash amount rupees 1,75,000. ಈಗ accountancy is based on the dual aspect concept. For each and every transaction minimum 2 effects will be there. So when the owner brings cash into the business, ultimately the business owes the owner. Business na ಯಜಮಾನರಿಗೆ ಏನು ಮಾಡಬೇಕು, ಕ್ಯಾಪಿಟಲ್ ಅನ್ನು ಕೊಡೋದಿರ್ತೈತಿ ಭವಿಷ್ಯದಲ್ಲಿ, and therefore it is a liability of the business. So therefore capital is a liability and hence it is shown on this side for rupees 1,75,000. Now do the total. 1,75,000, 1,75,000. Okay, and close. Now in the same way we will do for second transaction. What is the second transaction? See, purchased goods from Rohit. Purchased goods from Rohit. Okay, now what is the value of these goods? It is rupees 50,000. Now show the accounting equation for this.
equation is dependent upon the earlier equation. ಏನ್ ಹೇಳ್ಯಾರ ನೋಡ್ರಿ, purchased goods from Rohit for rupees 50,000 ಅಂತ ಹೇಳಾಕತ್ತಾರ. ಸೊ purchased goods ಅಂದ್ರೆ goods ಬರ್ತೈತಿ ಓ ಹೋಗ್ತೈತಿ ಬರ್ತೈತಿ. ಈಗ have they told you that you have purchased these goods by giving the cash? No. What is given? The name of the person is given. Now understand this. Whenever no information is given, whether it is a cash transaction or a credit transaction, and the name of a person is given, then you should assume that it is a credit transaction. ಯಾವಾಗ ಸ್ಪಷ್ಟತೆಯಿಂದ ಹೇಳಿಲ್ಲ ದಟ್ ಅದು ನಗದಿ ವ್ಯವಹಾರ ಐತಿ ಮತ್ತೆ ವ್ಯಕ್ತಿಯ ಹೆಸರು ಕೊಟ್ಟಾರ ಅಂದ್ರೆ ಅದನ್ನ ನೀವು ಉಧಾರಿ ವ್ಯವಹಾರ ಅಂತ ತಿಳ್ಕೋಬೇಕು. ಸೊ ಯಾವ್ಯಾವ ಅಕೌಂಟ್ಸ್ ಮೇಲೆ ಇಫೆಕ್ಟ್ ಬೀಳ್ತೈತಿ ನೋಡ್ರಿ. ಫಸ್ಟ್ ಆಫ್ ಆಲ್ ಅಂದ್ರೆ ಗುಡ್ಸ್ ಅಂದ್ರೆ ಸ್ಟಾಕ್ ಅಕೌಂಟ್ ತಯಾರಾಗ್ತೈತಿ ಮತ್ತೆ ರೋಹಿತ್ ಅವ್ರ ಅಕೌಂಟ್ ತಯಾರಾಗ್ತೈತಿ. ನಾವು ಡಿಪೆಂಡಿಂಗ್ ಅಪಾನ್ ದ ಟ್ರಾನ್ಸಾಕ್ಷನ್ ನೀವು ಜಡ್ಜ್ ಮಾಡಬೇಕು. ಯು ಹ್ಯಾವ್ ಟು ಡಿಸೈಡ್ ವೆದರ್ ರೋಹಿತ್ ಈಸ್ ಅ ಡೇಟಾ ಆರ್ ಹಿ ಈಸ್ ಅ ಕ್ರೆಡಿಟರ್. ಏನ್ ಹೇಳ್ತಾರೆ ನೋಡ್ರಿ, ಪರ್ಚೇಸ್ ಗೂಡ್ಸ್ ಫ್ರಮ್ ರೋಹಿತ್ ಅಂತ ಹೇಳ್ತಾರೆ. ಸೊ ರೋಹಿತ್ ಕಡೆಯಿಂದ ಗೂಡ್ಸ್ ತಗೊಂಡು ಬಂದೀರಿ, ರೋಹಿತ್ ಅವರಿಗೆ ದುಡ್ಡು ಕೊಟ್ಟಿರಿ ಇಲ್ಲ. ಸೊ ಭವಿಷ್ಯದಾಗ ರೋಹಿತ್ ನಿಮ್ ಕಡೆ ದುಡ್ಡು ಬೇಡ್ತಾರು, ಎಸ್ ಆರ್ ನೋ? ಎಸ್, ರೋಹಿತ್ ವಿಲ್ ಡಿಮಾಂಡ್ ದ ಮನಿ ಇನ್ ದ ನಿಯರ್ ಫ್ಯೂಚರ್. So then who becomes Rohit to the business? What is the relation of Rohit with the business? He will become the creditor. Creditor ಅಂದ್ರೆ ಯಾರು ನೋಡ್ರಿ, ಯಾರು ದುಡ್ಡವನ್ನು ಬೇಡ್ತಾರು. ಎದಕ್ಕೆ ಬೇಡ್ತಾರು? ಅವ್ರ ಕಡೆಯಿಂದ ನೀವು ಗೂಡ್ಸ್ ಅನ್ನು ಖರೀದಿ ಮಾಡಿ ಬಂದೀರಿ ಬಟ್ ಅವರಿಗೆ ಯಾವ ಅಮೌಂಟ್ ಪೇಮೆಂಟ್ ಮಾಡಿಲ್ಲ. ಓಕೆ, ಸೊ ಕ್ಯಾಶ್ ಮೇಲೆ ಏನಾದ್ರು ಪ್ರಭಾವ ಬೀಳ್ತೈತಿ ವ್ಯವಹಾರದ? ನೋ. ಸೊ ದ ಕ್ಯಾಶ್ ಬ್ಯಾಲೆನ್ಸ್ ವಿಲ್ ರಿಮೇನ್ ಆಸ್ ಇಟ್ ಈಸ್ ಫಾರ್ 1,75,000. What is coming into the business? The goods are coming in. In what form we will record? Into the form of stock. Goods again ನಾವು ಏನಂತ ಕರಿತೀವಿ? ಸ್ಟಾಕ್ ಅಂತ ಕರಿತೀವಿ. ನೋಡ್ರಿ, in accountancy anywhere we do not write goods as goods. We write it as stock, we write it as purchases, we write it as sales, we write it as purchase returns, we write it as sales returns, and in some cases it is recorded as goods withdrawal also. So that is called as drawings. Okay, yellow goods ಅಂತ ಬರಂಗಿಲ್ಲ, ಅದಕ್ಕೆ ಏನು ಸಂಬಂಧಪಟ್ಟಿದ ರೈಟ್ ಶಬ್ದ ಇರ್ತೈತಿ ಅದನ್ನ ಬರೀಬೇಕು. So what are the value of the goods that are coming in? It is rupees 50,000. Now from whom you have purchased this goods? From Rohit, correct? So ರೋಹಿತ್ ಏನಾಗಬೇಕು ನೋಡ್ರಿ, ಬಿಸ್ನೆಸ್ ಗೆ ಕ್ರೆಡಿಟರ್ ಆಗ್ತಾನು. ಇದ್ರದ್ದು ಏನೇ ಪ್ರಭಾವ ಕ್ಯಾಪಿಟಲ್ ಮೇಲೆ ಬೀಳ್ತೈತಿ? ನೋ, ದ ಕ್ಯಾಪಿಟಲ್ ಬ್ಯಾಲೆನ್ಸ್ ವಿಲ್ ರಿಮೇನ್ ಆಸ್ ಇಟ್ ಈಸ್. ಅಂಡ್ ಹೌ ಮಚ್ ಇಸ್ ದ ಕ್ಯಾಪಿಟಲ್ ಬ್ಯಾಲೆನ್ಸ್? 1,75,000. So another, what will come here? Creditors. Now who is the creditor here? Rohit is the creditor. ಯಾಕೆ ನಾ ರೋಹಿತ್ ಅಂತ ಬರಾಕ್ತೀನಿ? ಬಿಕಾಸ್ ಇನ್ ದಿಸ್ ಟ್ರಾನ್ಸಾಕ್ಷನ್ ರೈಟ್ ನೌ ಓನ್ಲಿ ರೋಹಿತ್ ಇಸ್ ದೇರ್. ಅದರ್ವೈಸ್ ಬಹಳಷ್ಟು ಮಂದಿ ಇರ್ತಾರು, ಪ್ರತಿಯೊಬ್ಬರದ ಹೆಸರು ನಮಗೆ ಬರೆಯಕ್ ಆಗಂಗಿಲ್ಲ. And that's why we use the common term as creditors. So what is the value? It is 50,000. Again you can see that your assets should and must be equal to your liabilities and capital. So see what is the total? The total is 2,25,000 on both the sides. Okay, in the same way now we will record our transaction number third transaction. Okay, what it says? Sales of goods on credit to Manish costing rupees 17,500 for rupees 20,000. Okay, for rupees 20,000. ಮೊದಲು ವ್ಯವಹಾರದ ಅರ್ಥವನ್ನು ತಿಳ್ಕೊಳ್ಳಿ. ಏನ್ ಹೇಳ್ತಾರೆ ನೋಡ್ರಿ, ಮನೀಶ್ ಅವರಿಗೆ ನೀವು ಗೂಡ್ಸ್ ಅನ್ನು ಮಾರಿರಿ, ಮಾರಬೇಕಾದ್ರೆ ಉದಾರಿ ಮೇಲೆ ಮಾರಿರಿ. And what is the value of the goods that you sold? It is of 17,500. But at what price did you sell? For 20,000. So ಸಾಮಾನ್ಯ ಜ್ಞಾನದಿಂದ ನನಗೆ ಹೇಳ್ರಿ, ನಿಮಗೆ ಲಾಭ ಆಗೈತೋ ನುಕ್ಸಾನ ಆಗೈತಿ? ಲಾಭ ಆಗೈತಿ. ಎಷ್ಟು ಲಾಭ ಆಗೈತಿ? 2,500 rupees is the profit ಆಗೈತಿ. So this itself, ಇದನ್ನ ನೀವು ಏನು ಮಾಡೋದೈತಿ? ಈಕ್ವೇಶನ್ ಅದ ಸ್ವರೂಪದಲ್ಲಿ ತೋರಿಸೋದೈತಿ. Okay, so the same you have
into the form of equations. So assets rupees, capital plus liability rupees. Okay. Now one by one, tell me of this transaction, will it have any impact on the cash? No. Why? It is a credit transaction. So the cash balance will remain as it is of 1,75,000. Will this transaction have an impact on the goods? Yes. Okay. So ನಿಮ್ಮ ಕಡೆ stock ಎಷ್ಟು rupees ಇದೆ ನೋಡ್ರಿ, you have a stock of rupees 50,000. From this 50,000 stock, what you are doing? You are selling the goods. So minus sales. What is the value of the goods that you are selling? It is of 17,500. Cost price ಅನ್ನು ತಗೋಬೇಕು, selling price ಇಲ್ಲ. Okay. So 17,500 ರೂಪಾಯಿ ಬೆಲೆ ಇರುವಂತ ಗೂಡ್ಸ್ ಅನ್ನು ನೀವು ಮಾರಿದ್ರಿ. ಇನ್ನು ನಿಮ್ಮ ಕಡೆ ಗೂಡ್ಸ್ ಎಷ್ಟು ಉಳಿದಾವ ನೋಡ್ರಿ, 32,500 ಬೆಲೆ ಇರುವಂತ ಗೂಡ್ಸ್ ಉಳಿದಾವ. ಮನೀಶ್ ಅವರು ಬಿಸ್ನೆಸ್ಸಿಗೆ ಏನಾಗಬೇಕು ಹೇಳ್ರಿ? ಮನೀಶ್ ಅವರಿಗೆ ನೀವು ಗೂಡ್ಸ್ ಮಾರೀರಿ. ಸೊ ಮನೀಶ್ ಕಡೆಯಿಂದ ದುಡ್ಡು ಬರಬೇಕು, ಎಸ್ ಆರ್ ನೋ? ಎಸ್. ಸೊ ಮನೀಶ್ ಬಿಸ್ನೆಸ್ಸಿಗೆ ಏನಾಗ್ತಾನೆ? ಹಿ ವಿಲ್ ಬಿಕಮ್ ದ ಡೇಟಾರ್ಸ್. ಡೇಟಾರ್ಸ್ ಅಂದ್ರೆ ಯಾರು? ಯಾರ ಕಡೆಯಿಂದ ಬಿಸ್ನೆಸ್ಸಿಗೆ ದುಡ್ಡು ಬರುವುದಿರ್ತೈತಿ, ದ ಒನ್ ಹೂ ಓಸ್ ಮನಿ ಟು ದ ಬಿಸ್ನೆಸ್ ಈಸ್ ಕಾಲ್ಡ್ ಆಸ್ ಅ debtor. Okay. So if you want, you can write down his name also here, Manish. ಎಷ್ಟು ದುಡ್ಡು ಬರುವುದೈತಪ್ಪ ಮನೀಶ್ ಅವ್ರ ಕಡೆಯಿಂದ? 20,000 rupees. Okay. So how much money is to be received? 20,000. Now see, understand. This transaction has earned profit to the business for rupees 2,500. Whenever there is a profit, it will increase the capital balance. So write down capital. How much it is? It is 1,75,000 rupees. In this there will be addition of profit 2,500. ಎಲ್ಲಿಂದ ಬಂತಪ್ಪ 2,500? 20,000 minus 17,500. Okay. So therefore, what is the capital balance? 1,77,500. ಇದೇನ್ ವ್ಯವಹಾರ ಆಗೈತಿ. Will it have any impact on the creditor? There is only one creditor right now. His name is Rohit. So his balance will remain as it is for 50,000. Okay. So now check whether your asset is equal to your liabilities or not. Okay. 2,27,500. Now let us go for next transaction. Transaction D. ಏನ್ ಹೇಳ್ತಾರೆ ನೋಡ್ರಿ ಲೆಕ್ಕದಲ್ಲಿ? ಪರ್ಚೇಸ್ ಫರ್ನಿಚರ್ ಫಾರ್ ಆಫೀಸ್ ಯೂಸ್. ಪರ್ಚೇಸ್ಡ್ ಫರ್ನಿಚರ್ ಫಾರ್ ಆಫೀಸ್ ಯೂಸ್. ಓಕೆ. ವಾಟ್ ಇಸ್ ದ ಅಮೌಂಟ್? ಅಮೌಂಟ್ ಇಸ್ rupees 10,000. Okay. Now see what impact it will have onto the equations. Okay. ಮೊದಲನೇದಂದ್ರು ಯಾವಾಗ ವ್ಯವಹಾರ ಓದುತ್ತೀರಿ, ಅಂಡರ್ಸ್ಟ್ಯಾಂಡ್ ಆನ್ ವಾಟ್ ಅಕೌಂಟ್ಸ್ ಇಟ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್. ಫರ್ನಿಚರ್ ಒಂದು ಖರೀದಿ ಮಾಡಿರಿ. ಓಕೆ. ಫಾರ್ ಆಫೀಸ್ ಯೂಸ್ ಅಂತ ಹೇಳ್ಯಾರ. Have they mentioned clearly anywhere that whether it is on credit or whether it is on cash? Nothing has been mentioned. Okay. So here you have to assume that it is a cash transaction. Okay. So cash ದಾಗಿ ಏನಾಗ್ತೈತಿ ನೋಡ್ರಿ, ಬ್ಯಾಲೆನ್ಸ್ ಕಮ್ಮಿ ಆಗ್ತೈತಿ. ಎಷ್ಟೈತಿ ಕ್ಯಾಶ್ ಬ್ಯಾಲೆನ್ಸ್? 1,75,000 ಐತಿ. ಮೈನಸ್ ಅದ್ರಾಗಿಂದ ಏನ್ ಮಾಡಿರಿ? ಫರ್ನಿಚರ್ ಅದ ಪೇಮೆಂಟ್ ಮಾಡಿರಿ. So 10,000 will become less. So what is the closing balance that you have? It is 1,65,000. Will it have any impact on the stock? No. So how much stock you have? You have a stock of rupees 32,500. Then will it have any impact on the debtors? No. So what is the balance of debtors? It is 20,000. Now who is this debtor? Manish is the debtor. ಬಿಸ್ನೆಸ್ ಅಲ್ಲಿ ಏನು ಬಂತು ನೋಡ್ರಿ, ಫರ್ನಿಚರ್ ಅಂತ ಹೊಸ ಅಸೆಟ್ ಬಂದೈತಿ. ಸೊ ಇಟ್ ವಿಲ್ ಬಿ ಆಡೆಡ್ ಇನ್ ಟು ಯುವರ್ ಅಸೆಟ್ ಸೈಡ್ ವಿತ್ ದ ವ್ಯಾಲ್ಯೂ ಆಫ್ rupees 10,000. Now the buying of furniture will not have any impact on the
on the creditors. That will both remain same as it is. Okay. So what is the capital balance? 1,77,500. What is the creditors balance? 50,000. So therefore, what is the total on both the sides? See, the total on both the sides is 2,27,500. Okay, now let us go for the next set of journal equations. Okay, so let us show it. E. What it says, see, cash paid to Rohit in full settlement. Cash paid to Rohit in full settlement. And what is the amount? It is rupees 48,500. 48,500. ಓಕೆ, ಸೊ ಎಲ್ಲರಿಗಿಂತ ಮೊದಲು ಏನು ಮಾಡ್ರಿ, ವ್ಯವಹಾರವನ್ನು ಓದಿ ಅದ್ರಾಗ ಯಾವ್ಯಾವ ಇಂಪ್ಯಾಕ್ಟ್ ಬೀಳ್ತಾವ ಅದನ್ನ ತಿಳ್ಕೊರಿ. ಸೊ ಏನ್ ಹೇಳ್ಯಾರು, ಕ್ಯಾಶ್ ಪೇ ಮಾಡಿರಿ ಅಂತ ಹೇಳಕತ್ತಾರ ಸ್ಪಷ್ಟವಾಗಿ. ಸೊ ಕ್ಯಾಶ್ ವಿಲ್ ಇನ್ಕ್ರೀಸ್ ಆರ್ ಡಿಕ್ರೀಸ್? ಇಟ್ ವಿಲ್ ಡಿಕ್ರೀಸ್. ವೈ? ಬಿಕಾಸ್ ಕ್ಯಾಶ್ ಇಸ್ ಗೋಯಿಂಗ್ ಔಟ್. ನೌ ಹೂ ಇಸ್ ದ ರಿಸೀವರ್? ರೋಹಿತ್ ಇಸ್ ದ ರಿಸೀವರ್. ನೌ ಹೂ ಇಸ್ ರೋಹಿತ್? ರೋಹಿತ್ ಇಸ್ ಅವರ್ ಡೇಟರ್. ಡೇಟರ್ ಅಂದ್ರೆ ಯಾರು? Cash paid to Rohit. So who is Rohit? Rohit is our creditor. ಯಾರಿಗೆ ನಾವು ದುಡ್ಡು ಕೊಡುವುದೇ. ಈಗ ಇಲ್ಲಿ ಮಹತ್ವದ ಶಬ್ದ ಏನೈತೆ ನೋಡ್ರಿ, ಫುಲ್ ಸೆಟಲ್ಮೆಂಟ್. ವಾಟ್ ಡು ಯು ಮೀನ್ ಬೈ ಫುಲ್ ಸೆಟಲ್ಮೆಂಟ್? ಫುಲ್ ಸೆಟಲ್ಮೆಂಟ್ ಅಂದ್ರೆ ನೀವು ರೋಹಿತ್ ಅವರಿಗೆ 50,000 ರೂಪಾಯಿ ಕೊಡೋದವ, ಬಟ್ ಅವರಿಗೆ 48,500 ರೂಪಾಯಿ ಕೊಟ್ಟು ಏನ್ ಹೇಳಕತ್ತೀರಿ, ಸುದ್ದ ಆಯ್ತು. ಇನ್ನು ಮುಂದೆ ನೀವು ಒಟ್ಟೆ ಏನೋ ₹1 ಬಿಡಂಗಿಲ್ಲ ಈ ಅಕೌಂಟ್ ಮೇಲೆ. ಓಕೆ, so 50,000 ಕೊಡೋದಿತ್ತು, 48,500 rupees ಕೊಟ್ಟಿರಿ. Then what about the remaining difference? Because in accountancy the debit always needs to be equal to the credit. Okay, so this difference amount of 1,500 will be considered as a discount. ಈಗ ನೀವು ವಿಚಾರ ಮಾಡಿ ನನಗೆ ಹೇಳಬೇಕು, that ಬಿಸ್ನೆಸ್ ದೃಷ್ಟಿಕೋನದಿಂದ ವಿಚಾರ ಮಾಡಬೇಕು. ಬಿಸ್ನೆಸ್ಸಿಗೆ ಈ ಫುಲ್ ಸೆಟಲ್ಮೆಂಟ್ ಒಳಗ ಲಾಭ ಆಗೈತಿ ಓ ನುಕ್ಸಾನ್ ಆಗೈತಿ. ಸೊ ವೆದರ್ ಇಟ್ ಇಸ್ ಡಿಸ್ಕೌಂಟ್ ರಿಸೀವ್ಡ್ ಆರ್ ಡಿಸ್ಕೌಂಟ್ ಪೇಡ್, ಯು ಹ್ಯಾವ್ ಟು ಜಡ್ಜ್. 50,000 ಕೊಡೋದಿತ್ತು ಯಾರಿಗೆ? ರೋಹಿತ್ ಅವರಿಗೆ. ಎಷ್ಟು ಕೊಟ್ಟಿರಿ ನೋಡ್ರಿ, 48,500 ಕೊಡಾಕತ್ತೀರಿ. ಸೊ 1,500 rupees ಉಳಿಸಿದ್ರಿ. So it will become the income of the business. So here it is called as discount received. Okay, so let us show all these entries. First of all, ನನಗೆ ಹೇಳ್ರಿ, ಇದರ ಕ್ಯಾಶ್ ಮೇಲೆ ಪ್ರಭಾವ ಬೀಳ್ತೈತಿ? ಅಫ್ ಕೋರ್ಸ್ ಎಸ್, ಕ್ಯಾಶ್ ಮೇಲೆ ಇದರ ಪ್ರಭಾವ ಬೀಳ್ತೈತಿ. ಸೊ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟು ಐತಿ ನೋಡ್ರಿ, 1,65,000 ನಿಮ್ ಕಡೆ ಕ್ಯಾಶ್ ಬ್ಯಾಲೆನ್ಸ್ ಐತಿ. ಅದ್ರಾಗ ನೀವು ಏನ್ ಮಾಡಕತ್ತೀರಿ, ಪೇಮೆಂಟ್ ಮಾಡಕತ್ತೀರಿ ಫಾರ್ 48,500. ಓಕೆ, ಸೊ ಯಾರಿಗೆ ಪೇಮೆಂಟ್ ಮಾಡಕತ್ತೀರಿ? ಪೇಡ್ ಟು ರೋಹಿತ್ ಅಂತ. ರೋಹಿತ್ ಅವರಿಗೆ ಪೇ ಮಾಡಕತ್ತೀರಿ. ಹೌ ಮಚ್? 48,500. ಸೊ ಇನ್ನು ನಿಮ್ ಕಡೆ ದುಡ್ಡು ಎಷ್ಟು ಉಳಿಯಾಕತ್ತಿ ಚೆಕ್ ಮಾಡ್ರಿ. ಸಿ ದ ಅಮೌಂಟ್ ದಟ್ ಈಸ್ ರಿಮೈನಿಂಗ್ ವಿತ್ ಯು. Okay, it is 1,16,500. So what is the balance of cash? 1,16,500. Will it have any impact on the stock? No. Either the stock ಮೇಲೆ ಯಾವ ಪ್ರಭಾವ ಬೀಳಂಗಿಲ್ಲ. So 32,500 will remain as it is. Now, will it have any impact on the debtors? No. ಇದರ ಯಾವ ಪ್ರಭಾವ ಡೇಟರ್ಸ್ ಮೇಲೆನೂ ಬೀಳಂಗಿಲ್ಲ. Okay, so ಎಷ್ಟು ಐತೆ ನೋಡ್ರಿ, it is rupees 20,000. Next ಏನ್ ಹೇಳ್ತಾರು, ಫರ್ನಿಚರ್. Okay, how much it is? It is rupees 10,000. ಈಗ ನೆಕ್ಸ್ಟ್ ಇಂಪ್ಯಾಕ್ಟ್ ಎಲ್ಲಿ ಬೀಳ್ತೈತೆ ನೋಡ್ರಿ, ಕ್ರೆಡಿಟರ್ಸ್ ಮೇಲೆ ಬೀಳ್ತೈತಿ. ಓಕೆ, ಸೊ ಇಲ್ಲಿ ನಿಮ್ ಕ್ಯಾಪಿಟಲ್ ಅಕೌಂಟ್ ಅದಾಗ ನೋಡ್ರಿ ಎಷ್ಟು ಐತಿ, 1,77,500 ಐತಿ. ಓಕೆ, ಸೊ ಈ 1,77,500
67,000 ಏನಾಗ್ತೈತಿ ನೋಡ್ರಿ, ಇನ್ಕಮ್ ಆಡ್ ಆಗ್ತೈತಿ. ಈ ಇನ್ಕಮ್ ಎದರದೈತಿ, ಡಿಸ್ಕೌಂಟ್ ರಿಸೀವ್ಡ್. ಎಷ್ಟು ಬಂತಪ್ಪ ಡಿಸ್ಕೌಂಟ್? ಡಿಸ್ಕೌಂಟ್ ಈಸ್ ಫಾರ್ rupees 1,500. Correct? So here what is the total? See, the total will become 1,79,000. ಈಗ ಇಲ್ಲಿ ಏನು ಕ್ರೆಡಿಟರ್ ಅಂತ ಅದಾರು, ಓಕೆ, ಕ್ರೆಡಿಟರ್ ಯಾರು ಅದಾರು, ರೋಹಿತ್. ಅವ್ರಿಗೆ ಎಷ್ಟು ಕೊಡುವುದೈತಿ, 50,000 ಕೊಡುವುದೈತಿ ಅಂತ ಹೇಳಾಕತ್ತಿ. ಅವರಿಗೆ ಫುಲ್ಲಿ ಸೆಟಲ್ಡ್ ಅಂತ ಹೇಳಿ 50,000 rupees ಏನಾಗ್ಬಿಡ್ತಾವು, ನಿಲ್ ಬ್ಯಾಲೆನ್ಸ್ ಆಗಿಬಿಡುತ್ತೆ. ನಿಲ್ ಅದನ್ನ ಏನ್ ನೋಡ್ರಿ, 0. ಸೊ ಈ ರೀತಿಯಿಂದ ಏನಾಗ್ತೈತಿ ನೋಡ್ರಿ, ನಿಮ್ದು ಅಕೌಂಟಿಂಗ್ ಈಕ್ವೇಶನ್ ಟ್ಯಾಲಿ ಆಗ್ತೈತಿ ಫಾರ್ 1,79,000. Okay, so that is 1,79,000, 1,79,000. Okay, so ತಿಳಿದ್ ನೋಡ್ರಿ, it is very very important. ಏನ್ ಮಾಡ್ಯಾರು, ರೋಹಿತ್ ಅವ್ರ ಅಕೌಂಟಿಗೆ ಫುಲ್ ಸೆಟಲ್ಮೆಂಟ್ ಮಾಡ್ಯಾರು. 50,000 ರೂಪಾಯಿ ಕೊಡುವುದೈತಿ, 50,000 ರೂಪಾಯಿ ಕೊಟ್ಟು ಸುದ್ದ ಆಯ್ತು ಅಂತ ಹೇಳಾಕತ್ತಾರ. ಬಟ್ ಪ್ರತ್ಯಕ್ಷದಲ್ಲಿ ದುಡ್ಡು ಕೊಡ್ಬೇಕಾದ್ರೆ ಎಷ್ಟು ಕೊಟ್ಟಾರು, 48,500 ರೂಪಾಯಿ ಅಷ್ಟ ಕೊಡಾಕತ್ತಾರ. ಏನ್ 50,000 ರೂಪಾಯಿ ಪೂರ್ತಿ ಕೊಡಾಕತ್ತಿಲ್ಲ. ಸೊ ಇದೇನ್ ನಡುವಿನ ಫರಕ್ ಐತಿ. The difference of 50,000 and 48,500 is the profit for the owner, for the business, and that's why it is added into the capital. Okay, now let us go for the next transaction. Yen ಹೇಳ್ತೈತಿ ನೋಡ್ರಿ, cash received from Manish. Okay, so write down the next transaction, which is F. ಏನ್ ಹೇಳ್ಯಾರ ನೋಡ್ರಿ, cash received from Manish. And what is the amount? Amount is rupees 20,000. Now what we have to show, the impact of this transaction in the form of equation. ಈಕ್ವೇಶನ್ ಅದ ಸ್ವರೂಪದಲ್ಲಿ ಇದಕ್ಕೆ ಏನು ಪ್ರಭಾವ ಬಂತು ಅದನ್ನ ನಾವು ತೋರಿಸೋದೈತಿ. ಸೊ ಅಸೆಟ್ ಶುಡ್ ಆಲ್ವೇಸ್ ಬಿ ಈಕ್ವಲ್ ಟು ದ ಲಯಬಿಲಿಟೀಸ್ ಅಂಡ್ ಕ್ಯಾಪಿಟಲ್. ಅಗೇನ್ ಏನ್ ಮಾಡಿ, ವ್ಯವಹಾರ ಓದಿದ ಮೇಲೆ ಯಾವ ಎರಡು ಅಕೌಂಟ್ ಮೇಲೆ ಪ್ರಭಾವ ಹೋಗ್ತಾವ ಮೊದಲು ಅದನ್ನ ತಿಳ್ಕೊಳ್ಳಿ. ಸೊ ಕ್ಯಾಶ್ ರಿಸೀವ್ಡ್ ಅಂತ ಹೇಳಾಕತ್ತೀವಿ. ಸೊ ದುಡ್ಡು ಬರಾಕತೈತೆ ಅಂದ್ರೆ ಅಲ್ಟಿಮೇಟ್ಲಿ ಏನಾಗ್ತೈತಿ, ಕ್ಯಾಶ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತೈತಿ. ಯಾರ ಕಡೆಯಿಂದ ಬಂತು, ಮನೀಶ್ ಅವ್ರ ಕಡೆಯಿಂದ ಬಂದೈತಿ. ಓಕೆ, ಸೊ ಇಲ್ಲಿ ಯಾವ ಎರಡು ಅಕೌಂಟ್ ಮೇಲೆ ಇದ್ರ ಪ್ರಭಾವ ಬೀಳ್ತೈತಿ, ಕ್ಯಾಶ್ ಅಕೌಂಟ್ ಮೇಲೆ ಪ್ರಭಾವ ಬೀಳ್ತೈತಿ ಮತ್ತು ಮನೀಶದ ಅಕೌಂಟ್ ಮೇಲೆ ಪ್ರಭಾವ ಬೀಳ್ತೈತಿ, ತೋರಿಸ್ಬಿಡೋದು. ಎಷ್ಟೈತಿ ನೋಡ್ರಿ ನಿಮ್ ಕಡೆ ಕ್ಯಾಶ್ ಬ್ಯಾಲೆನ್ಸ್, ಇಲ್ಲಿ ಹೇಳ್ಯಾರ ನೋಡಿ 1,16,500. ಸೊ 1,16,500. ಈಗ ದುಡ್ಡು ಬಂದಪ್ಪ ಅಂದ್ರೆ ಅದು ಆಡ್ ಆಗ್ತೈತು, ಮೈನಸ್ ಆಗ್ತೈತಿ. ವೆದರ್ ದ ಕ್ಯಾಶ್ ಬ್ಯಾಲೆನ್ಸ್ ವಿಲ್ ಇನ್ಕ್ರೀಸ್ ಆರ್ ಇಟ್ ವಿಲ್ ಡಿಕ್ರೀಸ್, ಇಟ್ ವಿಲ್ ಇನ್ಕ್ರೀಸ್. So received from whom? Received from Manish. ಎಷ್ಟಪ್ಪ ಬಂತು, ಈಗ ನೋಡ್ರಿ ಮನೀಶ್ ಅವ್ರ ಕಡೆಯಿಂದ ಎಷ್ಟು ದುಡ್ಡು ಬರುದೈತಿ, 20,000 ರೂಪಾಯಿ ಬರುದೈತಿ. ಎಲ್ಲ 20,000 ರೂಪಾಯಿ ಅವ್ರು ಕೊಟ್ಟ ಬಿಟ್ಟಾರೆ, 20,000. ಓಕೆ, ಸೊ ವಾಟ್ ಈಸ್ ಯುವರ್ ಕ್ಯಾಶ್ ಬ್ಯಾಲೆನ್ಸ್? ಇಟ್ ವಿಲ್ ಬಿಕಮ್ 1,36,500. ಈ ವ್ಯವಹಾರದ ಏನೇ ಪ್ರಭಾವ ಸ್ಟಾಕ್ ಮೇಲೆ ಬೀಳ್ತೈತಿ, ಇಲ್ಲ. So the stock balance is 32,500. Now will it have an impact on the debtors balance? Of course yes. Debtors ಯಾರದಾರ ನೋಡ್ರಿ ಈ ಲೆಕ್ಕದಾಗ ಬರೇ ಮನೀಶ್ ಅಂತ ಅದಾರ. ಸೊ ಮನೀಶ್ ಕಡೆಯಿಂದ ಎಷ್ಟು ದುಡ್ಡು ಬರುವುದಿತ್ತು, 20,000 ರೂಪಾಯಿ ಬರುವುದಿತ್ತು. ಮತ್ತು ಮನೀಶ್ ಅವರು ಇಡೀ 20,000 ರೂಪಾಯಿಯನ್ನು ಫುಲ್ಲಿ ಪೇ ಮಾಡ್ಯಾರು. ಓಕೆ, ಸೊ ಇಟ್ ಈಸ್ ಸೆಟಲ್ಡ್. ಇವ್ರಿಗೂ ನಾವು ಏನಂತ ಕರಿತೀವಿ, ದುಡ್ಡು ಬಂದ್ಬಿಟ್ಟೈತಿ, ಇವ್ರ ಅಕೌಂಟ್ ಏನಾಗ್ಬಿಟ್ಟೈತಿ, ಸೆಟಲ್ ಆಗಿ ಕ್ಲೋಸ್ ಆಗಿಬಿಟ್ಟೈತಿ. ಯಾಕೆ ಕ್ಲೋಸ್ ಆಗೈತಿ, 20,000 ಬರುವುದಿತ್ತು, 25,000 ರೂಪಾಯಿ ಬಂದೈತಿ.
So what is the balance due from Manish? 0, nil. ಎಷ್ಟು ಅವ್ರ ಕಡೆಯಿಂದ ಬರೋದಿತ್ತು ಎಲ್ಲಾನು ಬಂದೈತಿ. What will it have an impact on furniture? No. On furniture there will be no impact. It will remain as it is. And how much it is? It is 10,000. Okay. ಈಗ ಈ ಕಡೆ ಅಕೌಂಟ್ಸ್ ತಗೊಂಡ್ಬಿಡ್ರಿ. ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟು ಇದೆ ನೋಡ್ರಿ. The capital balance is 1,79,000. So 1,79,000 ಮೇಲೆ ಏನಾರ ಪ್ರಭಾವ ಬೀಳ್ತೈತಿ ಈ ಮ್ಯಾಲಿನ ವ್ಯವಹಾರದ? No. Which are the two accounts that will be affected? Cash and Manish. Okay. Next, creditors. Illa illa. It's a zero balance. So no need to write also. When it is already zero, no need to write also. So therefore, what is your assets total? Assets total is 1,79,000. The same total should and must come on the opposite side, 1,79,000. Okay. Only one mark is given for this entry. Understand this? 6 marks ತಗೊಳ್ಳೋದಷ್ಟು ಈಸಿ ಇಲ್ಲ. ಒಂದು ಮಿಸ್ಟೇಕ್ ಆಯ್ತಂದ್ರೂ ಎಲ್ಲ ಎಂಟ್ರೀಸ್ ರಾಂಗ್ ಆಗಿಬಿಡ್ತಾವು, ಒಂದು ಮಾರ್ಕ್ನು ಸಿಗಂಗಿಲ್ಲ. ಓಕೆ. ಸೊ ರೈಟ್ ಡೌನ್ ನೆಕ್ಸ್ಟ್ ಜಿ. ಏನ್ ಹೇಳಾರ ನೋಡ್ರಿ? ರೆಂಟ್ ಪೇಡ್ ಅಂತ ಹೇಳಾಕತ್ತಾರ. ರೆಂಟ್ ಪೇಡ್. ರೆಂಟ್ ಏನೈತಿ ನೋಡ್ರಿ? ಬಾಡಿಗೆ. ಖರ್ಚು ಐತಿ, ಓ ಇನ್ಕಮ್ ಐತಿ, ಡಿಪೆಂಡ್ಸ್ ಅಪಾನ್ ದ ಟ್ರಾನ್ಸಾಕ್ಷನ್. ಪೇ ಮಾಡಕತ್ತೀರಂದ್ರೆ ಖರ್ಚು ಐತಿ, ರಿಸೀವ್ ಮಾಡಕತ್ತೀರಂದ್ರೆ ಇನ್ಕಮ್ ಐತಿ. ಓಕೆ. Now show the impact of this in the form of equations. Equation ದ ಸ್ವರೂಪದಲ್ಲಿ ಇದರ ಪ್ರಭಾವವನ್ನು ತೋರಿಸಿ. So rupees, capital plus liabilities, rupees and asset. First account ನಲ್ಲಿ ಯಾವುದು ಐತಿ ನೋಡ್ರಿ? Cash account ಐತಿ. So how much money is there into your cash account? 1,36,500 is the money. Pay ಅಂತ ಹೇಳಾಕತ್ತೀರಿ. So when you are using the term pay, whether your cash will increase or decrease, it will decrease. Okay. Why? Rent is being paid. This is an expense. ಖರ್ಚು ಐತಿ. Okay. So 1,000 pay ಮಾಡಿದ್ರು ಅಂದ್ರೆ ಇನ್ನು ನಿಮ್ಮ ಕಡೆ ಕ್ಯಾಶ್ ಎಷ್ಟು ಐತಿ ನೋಡ್ರಿ? 1,35,500. ನಾ ಹೆಂಗ್ ಯಾರೋ ಮಾರ್ಕ್ ಹಾಕಾಕತ್ತೀನಿ, ನೀವು ಹಂಗ ಹಾಕ್ಬೇಕು. ನಾ ಹೆಂಗ್ ಬರೆಯಕತ್ತೀನಿ ಹಂಗ ಬರೀಬೇಕು. ಇನ್ನೂ ಸ್ವಲ್ಪ ನನ್ಕಿಂತ ಚಲೋ ನೀಟ್ಲಿ ಬರೀರಿ. ಓಕೆ. ನೆಕ್ಸ್ಟ್ ಏನೈತೆ ಅಕೌಂಟ್ ನೋಡ್ರಿ? ಸ್ಟಾಕ್. This transaction, will it have any impact on the stock? No. So the stock balance will remain as it is for 32,500. Next, Manish's account is already zero, nil. So we will not write down here any data. What is the next account? It is furniture. Okay. So what is the balance in furniture? It is 10,000. Okay. Now we have given only one effect of 1,000. What about the second effect? Expenses will reduce the balance of capital. ನೆನಪಿಡ್ರಿ, ನಾ ಇದನ್ನ ಎರಡನೇ ಸತಿ ಹೇಳಾಕತ್ತೀನಿ ಇದ ಕ್ಲಾಸಲ್ಲಿ, ಮತ್ತೊಮ್ಮೆ ಹೇಳಾಕತ್ತೀನಿ. If you want, you can write it down somewhere. In capital, what will be the effects? If there is a profit, add. If there is a loss, minus. If there is a income, add. If there is a expense, minus. Okay. If there are any drawings, means the personal withdrawals, then also minus. Okay. So right now here there is an expense of rent paid. So that will reduce the capital of the owner. How much is the capital balance? See, 1,79,000 is the balance. Rent ešteti 1,000. So what is the closing balance? 1,78,000. Okay. So now do the total and you will see that how much is the amount? 1,78,000 on both the sides. 1,78,000. Okay. Now we will go for the last transaction of this question. Okay. What is the last transaction? See, cash withdrew for personal use. What they are saying? Cash withdrew for personal use. Amount is rupees 3,000. Okay. Now it is very important to understand these kind of transactions also. Personal use ಅಂದ್ರೆ ಏನು? ಸ್ವಂತ ಉಪಯೋಗಕ್ಕಾಗಿ. In business, we need to record the personal transactions of the owner also, but not in depth.
ಅವ್ರ ಪರ್ಸನಲ್ ವಿಡ್ರಾವಲ್ ಏನಾದ್ರೆ ಮಾಡ್ತಾರೆ, ಇಫ್ ಇಟ್ ಈಸ್ ಗೂಡ್ಸ್ ಯು ಹ್ಯಾವ್ ಟು ಶೋ ಇಟ್ ಇನ್ ಟು ಸ್ಟಾಕ್ ಅಕೌಂಟ್, ಇಫ್ ಇಟ್ ಈಸ್ ಕ್ಯಾಶ್ ಯು ಹ್ಯಾವ್ ಟು ಶೋ ಇಟ್ ಇನ್ ಟು ಕ್ಯಾಶ್ ಅಕೌಂಟ್, ಇಫ್ ಯು ಆರ್ ಟೇಕಿಂಗ್ ಅ ಚೆಕ್ ದೆನ್ ದ ಇಫೆಕ್ಟ್ ವಿಲ್ ಗೋ ಇನ್ ಟು ದ ಬ್ಯಾಂಕ್ ಅಕೌಂಟ್. ಓಕೆ, ಸೊ ತೋರಿಸ್ಬಿಡೋಣ ನೋಡ್ರಿ. Capital plus liabilities, this is asset. Now let us go on showing the effects. Again nodri, the next entry will be dependent on the previous entry. So idu correct ittandre idu correct agtೈತಿ, suppose ida tappu bittೈತೆ ಅಂದ್ರೆ ಇದು ತಪ್ಪೈತಿ. So it's like a dependency, you have to be very accurate. So cash balance, how much is the cash balance in your previous entry? 1,35,500. 1,35,500. From this there is drawings. What do you mean by drawings? You have already learned into the basic terms. Any withdrawal done for the personal use, it is called as drawings. If it is cash, show it into cash account. If it is goods, you have to show it into stock account. Okay, sadya cash ತಗೊಂಡು ಹೋಗಕತ್ತಾರು, ಹಾಗಾಗಿ cash balance ಏನಾಗ್ತೈತಿ, ಕಡಿಮೆ ಆಗ್ತೈತಿ. So what is the cash balance now? It is 1,32,500. Will it have any impact on the stock? No, it won't have any impact on the stock. So the stock balance will remain 32,500. And what is the balance of furniture? The balance of furniture will remain rupees 10,000. Now show the effects on capital. Drawings will always reduce the capital, whether it may be the withdrawal in cash or it may be withdrawal in the form of goods. So 1,79,000 minus drawings, and how much it is? It is rupees 3,000. So what is the amount that is coming? See, 1,74,000. Okay, so that's the only one account. Now see, total man nodri whether your assets is equal to your liabilities or not. So here the total is 1,74,000. Here also the total should and must come 1,74,000 only. Yes. So nodri, hinge ನಾವು ವೆರಿಫೈ ಮಾಡಿದ್ವಿ ಅಂದ್ರೆ ಏನಾದರೂ ಮಿಸ್ಟೇಕ್ ಇತ್ತಂದ್ರೆ ಗೊತ್ತಾಗ್ಬಿಡ್ತೈತಿ. Okay, so 5 4 7 1 1,74,000. Okay, so this is how we are going to prepare the accounting equations. ಸ್ವಲ್ಪ ನಿಮಗೆ ಟಫ್ ಅನಿಸ್ತಿರ್ಬೋದು, ಬಟ್ ಡೈಲಿ ಹೋಮ್ವರ್ಕ್ ಮಾಡಿದ್ರೆ ಅಂದ್ರೆ ಟಫ್ ಅನ್ಸಂಗಿಲ್ಲ. ಈಗ ನೀವು ಹೋಮ್ವರ್ಕ್ ಮಾಡಿರಿ, ಅದು ರೈಟ್ ಐತಿ ರಾಂಗ್ ಐತಿ, ಹೌ ಐ ವಿಲ್ ಕಮ್ ಟು ನೋ? ಫಾರ್ ದ್ಯಾಟ್ ಪರ್ಪಸ್ ಯು ನೀಡ್ ಟು ಸೆಂಡ್ ಮೀ ದ ಹೋಮ್ವರ್ಕ್. So for that purpose, start writing the question bank. In question bank, chapter number 3, you can see that many questions have been given on accounting equations. Start solving all one by one. Okay? Yes, we shall continue in the next class.